ಕೇಂದ್ರ ಸರ್ಕಾರದ ವಿರುದ್ಧ ಭುಗಿಲೆದ್ದಿದೆ ಅನ್ನದಾತರ ಆಕ್ರೋಶ. ರಾಷ್ಟ್ರ ರಾಜಧಾನಿ ದೆಹಲಿಗೆ ಸಾವಿರಾರು ರೈತರು ದಾಂಗುಡಿ ಇಟ್ಟಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಕೂಡ ರೈತರು ದೆಹಲಿ ಚಲೋ ಕೈಗೊಂಡಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಗೆ ಸಾವಿರಾರು ರೈತರು ಈಗಾಗಲೇ ದಾಂಗುಡಿ ಇಟ್ಟಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಕೂಡ ರೈತರು ದೆಹಲಿ ಚಲೋ ಕೈಗೊಂಡಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಳಿಗೆ ಆಗ್ರಹಿಸಿ ಅನ್ನದಾತರು ಕಹಳೆ ಮೊಳಗಿಸಿದ್ದಾರೆ. ದೆಹಲಿಯ ಮೂಲೆ ಮೂಲೆಯಲ್ಲೂ ಕೂಡ ಈಗ ಕಾಕಿ ಸರ್ಪಗಾವಲು. ದೆಹಲಿ ಚಲೋಗೆ ದೇಶದ 200ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ರೈತರನ್ನ ತಡೆಯೋದಕ್ಕೆ ಕಾಂಕ್ರೀಟ್ ಗೋಡೆಯನ್ನ ಪೊಲೀಸರು ನಿರ್ಮಿಸಿದ್ದಾರೆ. ಸಿಂಗು, ಗಾಜಿಪುರ್, ಟಿಕ್ರಿ ಗಡಿಯಲ್ಲಿ ಪೊಲೀಸರಿಂದ ಭಾರೀ ಬಿಗಿ ಬಂದೋಬಸ್ತ್ ವಹಿಸಲಾಗಿದೆ. ಹೆದ್ದಾರಿ ಬದಲು ಸರ್ವಿಸ್ ರಸ್ತೆಯಲ್ಲೇ ನುಗ್ತಾ ಇದ್ದಾರೆ ರೈತರು. ಕೇಂದ್ರ ಸರ್ಕಾರದ ವಿರುದ್ಧ ಈಗ ರೈತರ ಆಕ್ರೋಶ ಭುಗಿಲೆದ್ದಿದೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ರೈತರು ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾನೆ ಬರ್ತಿದ್ದಾರೆ. ಆದರೆ ಯಾವ ಪ್ರತಿಭಟನೆಗೂ ಫಲ ಸಿಕ್ಕಿರಲಿಲ್ಲ, ಮಾತುಕತೆಗೂ ಕೂಡ ಪ್ರತಿಫಲ ಸಿಗಲಿಲ್ಲ. ಹಾಗಾಗಿ ದೆಹಲಿಯತ್ತ ಈಗ 2500 ಟ್ರ್ಯಾಕ್ಟರ್ಗಳಲ್ಲಿ ಹರಿಯಾಣದ ಮೂಲಕ ಪ್ರತಿಭಟನಾ ಮೆರವಣಿಗೆ ಮಾಡ್ತಿದ್ದಾರೆ ರೈತರು. ದೇಶದ ಮೂಲೆ ಮೂಲೆಗಳಿಂದ ಕೂಡ ಪ್ರತಿಭಟನೆಗೆ ರೈತರು ಬಂದಿದ್ದಾರೆ. आप काफिला देखिए, ट्रैक्टरों का लगातार बढ़ रहा है। आप सभी से दरख्वास्त है कि इस वीडियो को जरूर शेयर करें ताकि जो ये किसानों का जो काफिला है ये पहुंच सके। ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೀತಿ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ನೀತಿ, ಈಗ ರೈತರ ಪ್ರತಿಭಟನಾ ಆಕ್ರೋಶ ಏನಿದೆ ಹೆಚ್ಚಾಗ್ತಾ ಇದೆ, ಹೀಗಾಗಿನೇ ದೆಹಲಿಗೆ ದಾಂಗುಡಿಯನ್ನ ಇಟ್ಟಿದ್ದಾರೆ. ಈಗ ಪ್ರತಿಭಟನೆ ಎಲ್ಲಿಗೆ ಬಂದು ನಿಂತಿದೆ? ಅಲ್ಲಿನ ಕಟ್ಟುನಿಟ್ಟಿನ ಬಿಗಿ ಬಂದೋಬಸ್ತ್ ಪೊಲೀಸ್ ವ್ಯವಸ್ಥೆ ಹೇಗಿದೆ? ಎಸ್ಎಸ್ಒಕೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನೋದನ್ನ ರೈತರು ಹೇಳ್ತಾನೆ ಬರ್ತಾ ಇದ್ರು. ಅದಕ್ಕೆ ಅಂತ 200 ರೈತಪರ ಸಂಘಟನೆಗಳು ಸಕಲ ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಳ್ಳಲಾಗಿತ್ತು. ದೇಶದ ಎಲ್ಲ ದಿಕ್ಕಿನಿಂದಲೂ ಕೂಡ, ಎಲ್ಲ ರಾಜ್ಯಗಳಿಂದಲೂ ಕೂಡ ರೈತರು ಆಗಮಿಸ್ತಾ ಇದ್ದಾರೆ. ಸುಮಾರು 30-40 ಸಾವಿರಕ್ಕೂ ಹೆಚ್ಚು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಇನ್ನು ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು, ರಾಜಕೀಯ ನಾಯಕರುಗಳು ಮತ್ತು ರೈತ ಮುಖಂಡರ ಜೊತೆಗೆ ಏನೆಲ್ಲ ಮಾತುಕತೆ ಆಯಿತು, ಅದನ್ನೆಲ್ಲ ನಾವು ನೋಡ್ತಾ ಹೋದಾಗ ದೆಹಲಿಯಲ್ಲಿ ಸಂಪೂರ್ಣವಾಗಿ ಈ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು. ಇದಕ್ಕೆ ದೆಹಲಿ ಕಮಿಷನರ್ ಸಂಜಯ್ ಅರೋರಾ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಎಲ್ಲಾ ಕಡೆಯಲ್ಲೂ ಕೂಡ ಡ್ರೋನ್ ಕ್ಯಾಮೆರಾವನ್ನ ಹಾಕಲಾಗಿದೆ. ಸುಮಾರು ಪೊಲೀಸರನ್ನ ನಾವು ನಿಯೋಜನೆ ಮಾಡಿದ್ದೀವಿ ಮತ್ತು ಎಲ್ಲೆಲ್ಲಿ ಪ್ರಮುಖ ಬೀದಿಗಳು ಅಥವಾ ಪ್ರಮುಖ ಏರಿಯಾಗಳು ಅಂತ ಇತ್ತು, ದೆಹಲಿ ಮತ್ತು ಹರಿಯಾಣ ಗಡಿಭಾಗ ಸೇರಿದಂತೆ ಹಲವು ಗಡಿಭಾಗದಲ್ಲಿ ದೊಡ್ಡ ದೊಡ್ಡ ಎತ್ತರದ ಕಾಂಕ್ರೀಟ್ ಗೋಡೆಗಳನ್ನ ನಿರ್ಮಿಸಲಾಗಿದೆ. ಚೂಪಾದ ಮುಳ್ಳು ತಂತಿಯನ್ನ ಹಾಕಲಾಗಿದೆ. ಯಾವುದೇ ಕಾರಣಕ್ಕೂ ಒಳಗಡೆ ಬರಬಾರದು ರೈತರು ಅಂತ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಬಂದೂಕ್ ಆಗಿರ್ಬಹುದು, ಪೆಟ್ರೋಲ್ ಆಗಿರ್ಬಹುದು, ಸೀಮೆಎಣ್ಣೆ ಆಗಿರ್ಬಹುದು ಅಥವಾ ಟ್ರ್ಯಾಕ್ಟರ್ ಆಗಿರ್ಬಹುದು, ಈ ಯಾವುದೇ ವಸ್ತುಗಳನ್ನ ಅಥವಾ ಈ ಯಾವುದೇ ವೆಹಿಕಲ್ಸ್ ಗಳನ್ನ ದೆಹಲಿಯ ಒಳಗಡೆ ಕರ್ಕೊಂಡು ಬರಬಾರ್ದು, ತೆಗೆದುಕೊಂಡು ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಬಂದೋಬಸ್ತನ್ನ ಮಾಡಲಾಗಿದೆ. ಈವನ್ ನಮ್ಮ ಕರ್ನಾಟಕದಿಂದ ತೆರಳ್ತಾ ಇದ್ದಂತ ರೈತರನ್ನ ಕೂಡ ಟ್ರೈನ್ ನಲ್ಲಿ ಮಧ್ಯದಲ್ಲೇ ಇಳಿಸಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಆಕ್ರೋಶ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಿನ್ನೆ ಕೇಂದ್ರ ಸಚಿವರಾದಂತ ಪಿಯೂಷ್ ಗೋಯಲ್ ಅವರು ಹಾಗೇನೆ ಅರ್ಜುನ್ ಮುಂಡಾ ಅವರು ಒಂದು ಮಾತುಕತೆಯನ್ನ ನಡೆಸ್ತಾರೆ ರೈತರ ಜೊತೆಗೆ. ಎಲ್ಲಿ ನಿಮ್ಮ ಪ್ರತಿಭಟನೆ ಜೋರಾಗಿ ಆಗಬಾರದು, ನಮ್ಮ ಕಡೆಯಿಂದ ಏನೆಲ್ಲ ಆಗಬೇಕು ಅದನ್ನೆಲ್ಲವನ್ನ ನಾವು ಮಾಡ್ಕೊಡ್ತೀವಿ ಅಂತ. ಅದೇ ಪ್ರಮುಖವಾಗಿ ರೈತರು ಹಲವು ಬೇಡಿಕೆಯನ್ನ ಇಟ್ಟಿದ್ರು. ಅದರಲ್ಲಿ 2020 ಮತ್ತು 2021ರಲ್ಲಿ ಹಿಂಸಾಚಾರ ಸ್ವರೂಪವನ್ನ ಪಡ್ಕೊಂಡಿತ್ತು ರೈತರ ಪ್ರತಿಭಟನೆ. ರೈತರು ಹೇಳೋ ಪ್ರಕಾರ 700ಕ್ಕೂ ಹೆಚ್ಚು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಸಾವಿಗೀಡಾಗಿದ್ರು ಅಂತ. ಸೊ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು. ಇನ್ನೊಂದು ಹೆಚ್ಚಿನ ಏನ್ ಕೇಸ್ಗಳು ದಾಖಲಾಗಿದ್ವು ರೈತರ ಮೇಲೆ, ಆ ಕೇಸ್ಗಳನ್ನ ವಾಪಸ್ ಪಡ್ಕೊಡ್ಬೇಕು ಮತ್ತು ಭೂಸ್ವಾಧೀನ ವಿಚಾರ ಆಗಿರ್ಬೋದು, ಹಾಗೇನೆ ಪಿಂಚಣಿ ವಿಚಾರ ಆಗಿರ್ಬೋದು, ಸಾಲ ಮನ್ನಾ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರವನ್ನ ಕೂಡ ಬೇಡಿಕೆ ಇಡಲಾಗಿತ್ತು. ಇಲ್ಲಿ ಪಿಯೂಷ್ ಗೋಯಲ್ ಅವರು ಮತ್ತು ಈ ಕೃಷಿ ಸಚಿವರಾದಂಥ ಅರ್ಜುನ್ ಮಿಶ್ರಾ ಅವರು ಈ ಕೇಸ್ಗಳಿಗೇನಿತ್ತು 2020-21ರಲ್ಲಿ ರೈತರ ಮೇಲೆ ಏನು ಕೇಸ್ ದಾಖಲಾಗಿತ್ತು ಆ ಕೇಸನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಇನ್ನುಳಿದಂತೆ ಯಾವುದನ್ನು ಒಪ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಮತ್ತು ದೆಹಲಿ ಪೊಲೀಸರು 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದೀವಿ ಗಡಿಭಾಗಗಳಲ್ಲಿ. ವಿಶೇಷವಾಗಿ ಮಾರ್ಚ್ 12ರವರೆಗೂ ಅಂದ್ರೆ ಸುಮಾರು 1 ತಿಂಗಳ ಕಾಲ ಯಾವುದೇ ರೀತಿಯಾದಂಥ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದೀವಿ. ಆ ಕಾರಣಕ್ಕಾಗಿ
ಅದಕ್ಕಾಗಿ ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಇನ್ನೊಂದು ರಾಜಕೀಯ ಲೆಕ್ಕಾಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ 2020-21 ಅಲ್ಲಿಂದ ಇಲ್ಲಿವರೆಗೂ ಯಾಕೆ ಎಲೆಕ್ಷನ್ ಟೈಮ್ ನಲ್ಲೇ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಜನರ ಪ್ರಶ್ನೆ ಆಗಿದೆ. ಇದು ಬೇಕು ಅಂತಲೇ ಮಾಡ್ತಾ ಇದ್ದಾರೆ, ಲೋಕಸಭಾ ಚುನಾವಣೆ ತಯಾರಿ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಬಿಜೆಪಿಯನ್ನ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸಬೇಕು ಅಂತ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆಕ್ಚುಲಿ ಏನಾಗಿತ್ತು ಅಂದ್ರೆ 2020-21 ಸಂದರ್ಭದಲ್ಲಿ ಪ್ರತಿಭಟನೆ ಜೋರಾಗಿ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂಕಷ್ಟ ಆಗಿತ್ತು. ಆಗ ವಿವಾದಿತ 3 ಕಾಯ್ದೆಗಳನ್ನ ನಾವು ಹಿಂಪಡಿತೀವಿ ಅಂತ ಹೇಳಿದಂತ ಕಾರಣಕ್ಕೆ ಇನ್ನುಳಿದಿದ್ದನ್ನ ಮುಂದೆ ನಾವು ಒಪ್ಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆವಾಗ ಕೂಡ ಲೋಕಸಭಾ ಚುನಾವಣೆ ಇತ್ತು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಪ್ಕೊಂಡಿತ್ತು. ಸೊ ಆ ಕಾರಣಕ್ಕಾಗಿ ಈಗ ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸಿಲ್ಲ, ಆ ಸಂದರ್ಭದಲ್ಲಿ ಬೇಡಿಕೆನ ಈಡೇರಿಸ್ತೀವಿ ಅಂತ ಒಪ್ಕೊಂಡಿದ್ವಿ, ಈಡೇರಿಸಿ ಅಂತ ಈಗ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ರಾಜಕೀಯ ಲೆಕ್ಕಾಚಾರವೂ ಕೂಡ ಸಿಕ್ಕಾಪಟ್ಟೆ ಆಯ್ತು. ಇಲ್ಲಿ ಪ್ರಮುಖವಾಗಿ ಭಾರತ ರತ್ನ ಕೊಡುವಂತ ವಿಚಾರದಲ್ಲೂ ಕೂಡ ರೈತರ ಮನವೊಲಿಸುವಂತ ಕೆಲಸ ಆಯಿತು. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರುವುದು ಚರಣ್ ಸಿಂಗ್ ಚೌಧರಿ ಅವರಿಗೆ ಯಾಕೆ ಭಾರತ ರತ್ನ ಕೊಟ್ರು ಅಂತಂದ್ರೆ ನೀತಿ ಹಾಗೆ ಹೋಲ್ಡ್ ಅಲ್ಲಿ ಇರಿ, ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ರೈತರನ್ನ ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಅಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಕಾಂಕ್ರೀಟ್ ಗೋಡೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ರೈತರು ಕೂಡ ಆಕ್ರೋಶ ಹೆಚ್ಚಾಗ್ತಾ ಇದೆ. ರೈತರನ್ನ ಚದುರಿಸೋದಕ್ಕೆ ದೆಹಲಿ ಪೊಲೀಸರ ಹರಸಾಹಸ ಪಡ್ತಾ ಇದ್ದಾರೆ. ರೈತರ ಮೇಲೆ ಅಶ್ರುವಾಯು ಸಿಡಿಸಿದ್ದಾರೆ ಪೊಲೀಸರು. ಆ ಮೂಲಕ ಪ್ರತಿಭಟನೆ ಹತ್ತಿಕ್ಕೋ ಪ್ರಯತ್ನ. ಅಶ್ರುವಾಯು ಸಿಡಿಸ್ತಾ ಇದ್ದಂತೆ ದಿಕ್ಕಾಪಾಲಾಗಿ ರೈತರು ಓಡ್ತಾ ಇದ್ದಾರೆ. ರೈತರನ್ನ ಚದುರಿಸಬೇಕು ಅಂತ ಒಂದೊಂದಾಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಪೊಲೀಸರು. ದೆಹಲಿಯಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ರೈತರು ಮೂಲೆಯಿಂದ ಕೂಡ 2500ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳ ಮೂಲಕ, ಹರಿಯಾಣದ ಮೂಲಕ ಬಂದಂತಹ ಈ ಒಂದು ಪ್ರತಿಭಟನಾ ರ್ಯಾಲಿ ಏನಿದೆ ಈಗ ಮತ್ತಷ್ಟು ಕಾವನ್ನ ಪಡ್ಕೊಳ್ತಾ ಇದೆ. ಆ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕೋ ನಿಟ್ಟಿನಲ್ಲಿ ಇತ್ತ ಪೊಲೀಸರು ಕೂಡ ಹರಸಾಹಸವನ್ನ ಮಾಡ್ತಿದ್ದಾರೆ. ಅಶ್ರುವಾಯುವನ್ನು ಕೂಡ ಪ್ರಯೋಗ ಮಾಡ್ತಿದ್ದಾರೆ. ಆ ಮೂಲಕ ಪ್ರತಿಭಟನೆಯನ್ನ ಗುಂಪಾಗಿ ಇರುವಂತಹ ಜನರನ್ನ ಚದುರಿಸುವಂತ ಪ್ರಯತ್ನಕ್ಕೆ ಇಳಿದಿದ್ದಾರೆ. ಈಗಾಗಲೇ 144 ಸೆಕ್ಷನ್ ಕೂಡ ಜಾರಿಯಾಗಿದೆ. ಮಾರ್ಚ್ 12ರವರೆಗೂ ಕೂಡ ಯಾವುದೇ ಪ್ರತಿಭಟನೆಗಳನ್ನ, ಸಭೆಗಳನ್ನ ಮಾಡಬಾರ್ದು ಅಂತ ಕೂಡ ಕಮಿಷನರ್ ಆಗಿರುವಂಥ ಸಂಜಯ್ ಅರೋರಾ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಬೆನ್ನಲ್ಲೇ ರೈತರ ಪ್ರತಿಭಟನಾ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಮೂಲೆಗಳಿಂದ ಕೂಡ ಬಂದಿದ್ದಾರೆ. ಕೃಷಿ ಬೆಳೆಗಳಿಗೆ ನೀಡ್ತಿರುವ ಬೆಂಬಲ ಬೆಲೆಗೆ ಕಾನೂನು ಜಾರಿಯಾಗಬೇಕು ಅಂತ, MSP ಏನಿದೆ ಅದು ಜಾರಿಯಾಗಬೇಕು ಅನ್ನುವಂಥ ಬೇಡಿಕೆ ಇಟ್ಕೊಂಡು ಬಂದಿದ್ದಾರೆ. ಕೃಷಿ ಕಾಯ್ದೆ ವಿರೋಧಿ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ರಲ್ಲ ರೈತರು, ಅವರ ಮೇಲಿರುವಂಥ ಕೇಸ್ಗಳನ್ನು ವಾಪಸ್ ಪಡ್ಕೋಬೇಕು ಅನ್ನೋದು ಕೂಡ ರೈತರ ಬೇಡಿಕೆ. ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಆದರೆ ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಯಾವ ರೀತಿ ಅಶ್ರುವಾಯುವನ್ನು ಪ್ರಯೋಗ ಮಾಡ್ತಿದ್ದಾರೆ ಪೊಲೀಸರು. ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕುವಂಥ ಪ್ರಯತ್ನ. ಈಗಾಗಲೇ ಕಾಂಕ್ರೀಟ್ ಗೋಡೆಯನ್ನು ರಚನೆ ಮಾಡಿದ್ದಾರೆ. ಒಂದಷ್ಟು ಮಾರ್ಗಗಳನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ರೈತರ ಪ್ರತಿಭಟನೆ ನಡೀತಾ ಇರೋದ್ರಿಂದ ಈಗ ಒಂದು ರೀತಿಯಾಗಿ ಅಭೇದ್ಯ ಕೋಟೆ ಆಗಿ ಹೋಗಿದೆ ಇಲ್ಲಿ. ರೈತರು ಬೇರೆ ಕಡೆಯಿಂದ ಬಂದಿರೋದ್ರಿಂದ, ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರುವಂಥ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿದ್ದರಿಂದ. ಓಕೆ, ಈ ಬಗ್ಗೆ ನೀತಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದ್ರು, ಮತ್ತೆ ಸಂಪರ್ಕದಲ್ಲಿದ್ದಾರೆ. ನೀತಿ, ಇದ್ರ ಪ್ರತಿಭಟನೆ ಬಗ್ಗೆ ಹೇಳ್ತಾ ಇದ್ರಿ. ಕಳೆದ ಬಾರಿ 7 ತಿಂಗಳುಗಳ ಕಾಲ ಪ್ರತಿಭಟನೆ ಮಾಡಿದ್ರು ರೈತರು, ಒಂದಷ್ಟು ರೈತರು ಸಾವನ್ನಪ್ಪಿದ್ರು ಕೂಡ. ಆದ್ರೆ ಈಗಿನ ಪ್ರತಿಭಟನೆ ಯಾವ ರೀತಿಯಾಗಿ ಕಾವನ್ನ ಪಡ್ಕೊಳ್ತಾ ಇದೆ ಅಂತ ದೃಶ್ಯಗಳನ್ನ ಕೂಡ ನೋಡಿದ್ವಿ. ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಕೂಡ ಪೊಲೀಸರು ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಏನೆಲ್ಲ ಡೀಟೇಲ್ಸ್ ಇದೆ? ಇಟ್ಸ್ ಓಕೆ. ಈಗಾಗಲೇ ರೈತರ ಪ್ರತಿಭಟನೆ ಇಷ್ಟರ ಮಟ್ಟಿಗೆ ನಡೆಯುತ್ತೆ, ಹೀಗೆ ನಡೆಯುತ್ತೆ ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಗೊತ್ತಿತ್ತು. ಆ ಕಾರಣಕ್ಕಾಗಿಯೇ ಈ ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಥರದ ಪ್ರಯತ್ನ ಮಾಡಿದ್ದು. 144 ಸೆಕ್ಷನ್ ಅನ್ನು ಮಾರ್ಚ್ 12ರವರೆಗೂ ಜಾರಿ ಮಾಡಿರೋದು. ಪ್ರಮುಖವಾಗಿ ಮೊದಲಿಗೆ ಅಂದ್ರೆ ಇದಕ್ಕಿಂತ ಹಿಂದೆ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ನಾವು ನೋಡಿದಾಗ, ಕೇಂದ್ರ ಸರ್ಕಾರ ಕೂಡ ರೈತರ ಮನವೊಲಿಸುವಂತ ಪ್ರಯತ್ನವನ್ನ ಬೇರೆ ರೀತಿಯಲ್ಲಿ ಮಾಡಿದೆ. ಒಂದು, ಇಲ್ಲಿ ಚರಣ್ ಸಿಂಗ್ ಚೌಧರಿ ಅವರಿಗೆ ಪ್ರಮುಖವಾಗಿ ಭಾರತ ರತ್ನ ಕೊಡೋದಕ್ಕೆ ಕಾರಣ ಏನು ಅಂದ್ರೆ ಅವರು ರೈತರ ಪರವಾಗಿ ಧ್ವನಿ ಎತ್ತಿದ್ರು. ಮಾಜಿ ಪ್ರಧಾನಿಗಳಾಗಿದ್ದಾಗ ರೈತರ ಬಗ್ಗೆ ಹೆಚ್ಚಿನ ಒಲವನ್ನ ಇಟ್ಕೊಂಡಿದ್ರು. ಮತ್ತು ಇನ್ನೊಂದು ವಿಚಾರ, ಅವರು ಇಲ್ಲಿ ಜಾಟ್ ಸಮುದಾಯಕ್ಕೆ ಸೇರಿದವರು. ಈ ಪ್ರತಿಭಟನೆಯಲ್ಲಿ ಕಳೆದ ಬಾರಿ ಹೆಚ್ಚಾಗಿ ಬಂದಂತ ರೈತರು ಕೂಡ ಅದೇ ಸಮುದಾಯದ ರೈತರಾಗಿದ್ರು. ಅವರಿಗೆ ಭಾರತ ರತ್ನ ಕೊಟ್ರೆ ಆ ಸಮುದಾಯದ ರೈತರು ಸೈಲೆಂಟ್ ಆಗ್ತಾರೆ ಅನ್ನೋದು ಒಂದು ಅಸ್ತ್ರ ಇತ್ತು. ಇನ್ನೊಂದು, ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತರಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಅದೇ
ಹರಿಕಾರನಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟರೆ ರೈತರು ತಣ್ಣಗಾಗ್ತಾರೆ ಅಂತ ಕೇಂದ್ರ ಸರ್ಕಾರ ಭಾವಿಸಿತ್ತು. ಅದು ಕೂಡ ವರ್ಕೌಟ್ ಆಗಿಲ್ಲ. ರೈತರು ತಮ್ಮ ಪಟ್ಟನ ಏನ್ ಹಿಡ್ಕೊಂಡಿದ್ರು ಅದೇ ಪಟ್ಟನ ಹಾಗೆ ಹಿಡ್ಕೊಂಡಿದ್ದಾರೆ. ನಮ್ಮ ವಿವಿಧ ಬೇಡಿಕೆಗಳಿಗೇನಿದೆಯೋ ಅದನ್ನ ನೀವು ಈಡೇರಿಸಿ, ನೀವು ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಅಥವಾ ನಮ್ಮ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗುತ್ತಿಲ್ಲ ಅನ್ನುವಂಥದ್ದು ರೈತರ ಮಾತಾಗಿದೆ. ಈವನ್ ಸರ್ಕಾರ ಕೂಡ ನಾವು ಈ ರೀತಿಯಾಗಿ ಭಾರತ ರತ್ನ ಕೊಡುವಂಥದ್ದು ಅಥವಾ ಬೇರೆ ತರದ್ ಏನಾದ್ರೂ ರೈತರ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರೆ ಆ ಪ್ರಯತ್ನ ಈಡೇರುತ್ತೆ ಅಂತ ಭಾವಿಸಿದ್ರು. ಬಟ್ ಆಗ್ತಾ ಇಲ್ಲ. ಕಳೆದ ಬಾರಿಯ 2020-21ರಲ್ಲಿ ರೈತರ ಪ್ರತಿಭಟನೆಯಲ್ಲಿ ಕೇಂದ್ರ ಸಚಿವರೊಬ್ರು ಅಜಯ್ ಮಿಶ್ರಾ ಅವರು ಒಂದು ಕಾರನ್ನ ರೈತರ ಮೇಲೆ ಹತ್ತಿಸ್ತಾರೆ. ಇದರಲ್ಲಿ 4 ರೈತರು ಸಾವನ್ನಪ್ತಾರೆ. ಆ ರೈತ ಕುಟುಂಬಗಳಿಗೆ ಸರ್ಕಾರಿ ಕೆಲಸ ಕೊಡಬೇಕು ಅನ್ನುವಂಥ ಬೇಡಿಕೆ ಕೂಡ ರೈತರ ಈ ಬೇಡಿಕೆಯಲ್ಲಿ ಇದೆ. ಅದನ್ನು ಕೂಡ ಈಡೇರಿಸಲ್ಲ. ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಕಳೆದ ಬಾರಿ ಏನೇನು ಮಾಡಿದ್ರು ಅದನ್ನೇ ಈಗ ರಿಪೀಟ್ ಮಾಡ್ತಾ ಇದ್ದಾರೆ. ಇದು ರೈತರ ಆಕ್ರೋಶದ ಕಟ್ಟೆ ಹೊಡೆಯುವುದಕ್ಕೆ ಅಥವಾ ಈ ಸಮಾಧಾನ ಅಥವಾ ತಾಳ್ಮೆಯಿಂದ ಇರಬೇಕು ಅಂತ ಏನು ಹೇಳ್ತಾರೋ ಅದು ಮತ್ತಷ್ಟು ಹೆಚ್ಚಾಗೋದಕ್ಕೆ, ಆಕ್ರೋಶ ಭರಿತವಾಗೋದಕ್ಕೆ ಕಾರಣವಾಗ್ತಾ ಇದೆ. ಕಳೆದ ಬಾರಿಯೂ ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು ಅಂತ ಅಶ್ರುವಾಯು ಪ್ರಯೋಗ ಮಾಡಲಾಗಿತ್ತು, ಗಾಳಿಯಲ್ಲಿ ಗುಂಡು ಹಾರಿಸಲಾಗಿತ್ತು, ಲಾಠಿ ಚಾರ್ಜ್ ಮಾಡಲಾಗಿತ್ತು, ಕಾಲ್ ತುಳಿತ ಆಗಿತ್ತು, ರೈತರನ್ನ ಬಂಧಿಸುವಂತ ಕೆಲಸ ಆಗಿತ್ತು, ಸುಮ್ಮನೆ ಕೇಸ್ ಹಾಕಲಾಗಿತ್ತು, ಎಲ್ಲ ಥರದ ಕೆಲಸಗಳನ್ನ ಮಾಡಲಾಗಿತ್ತು. ಅದರ ಜೊತೆಗೆ ಸಚಿವರು ಒಬ್ರು ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಮರೆತು, ಮಾನವೀಯತೆ ಅನ್ನೋದನ್ನು ಮರೆತು ರೈತರ ಮೇಲೆ ನೇರವಾಗಿ ಕಾರ್ ಹತ್ತಿಸ್ಕೊಂಡು ಹೋಗಿದ್ರು. ಇದರಿಂದ 4 ಜನ ರೈತರು ಸಾವನ್ನಪ್ಪಿದ್ರು. ಅಂದ್ರೆ ರೈತರನ್ನ ಹ್ಯಾಂಡಲ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ನಾಯಕರುಗಳು ಸಾಧ್ಯವಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅನ್ನುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ರೈತರ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಬೇಡಿಕೆಯನ್ನ ಈಡೇರಿಸಿ, ಶಾಂತಿಯಿಂದಲೇ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಜಂತರ್ ಮಂತರ್ನಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡಿ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವಿ. ಆದ್ರೆ ಆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ನೀವು ಅವಕಾಶ ಮಾಡಿಕೊಡ್ತಾ ಇಲ್ಲ. ದೆಹಲಿಗೆ ಎಂಟರ್ ಆಗೋಕೆ ಬಿಡ್ತಾ ಇಲ್ಲ. ಅಂದ್ರೆ ಪ್ರತಿಭಟನೆ ಹತ್ತಿಕ್ಕಬೇಕು ಅನ್ನೋದೇ ನಿಮ್ಮ ಉದ್ದೇಶ. ರೈತರಿಗೆ ಬರೀ ನೀವು ಜೈ ಜವಾನ್ ಜೈ ಕಿಸಾನ್ ಅಥವಾ ದೇಶದ ಬೆನ್ನೆಲುಬು ರೈತ ಇದನ್ನ ನೀವು ಭಾಷಣಕ್ಕೆ ಮಾತ್ರ ಸೀಮಿತವಾಗಿರ್ತೀರಾ? ರೈತರ ಸಮಸ್ಯೆಗಳಿಗೆ ಏನಿದೆ, ರೈತರ ಕಷ್ಟಗಳೇನಿದೆ, ಇದನ್ನ ಯಾಕೆ ಆಲಿಸಲ್ಲ ಅನ್ನುವಂಥದ್ದು ರೈತರ ಪ್ರಶ್ನೆ ಆಗಿದೆ. ಸೊ ಈ ಪ್ರತಿಭಟನೆ ಈ ಬಾರಿಯೂ ಕೂಡ ಹಾಗಿದ್ರೆ ಬೇರೆ ರೂಪ ಪಡ್ಕೊಳ್ತಾ, ಹಿಂಸಾಚಾರದ ರೂಪ ಪಡ್ಕೊಳ್ತಾ, ಇನ್ನೊಂದು ಗಮನಿಸಬೇಕಾದಂತ ವಿಚಾರ, ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಇಲ್ಲ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಬೇರೆ ಕಡೆ ಹೋಗಿ ಕುತ್ಕೊಳ್ತಾರೆ. ಯಾಕೆ ರೈತರ ಪರವಾಗಿ ಮಾತನಾಡೋದಿಲ್ಲ? ರೈತರಿಗೆ ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅಂತ ಬಜೆಟ್ ನಲ್ಲಿ ಹೇಳ್ತಾರೆ. ಆದ್ರೆ ಆ ಬಜೆಟ್ ನಲ್ಲಿ ಹೇಳೋದು ಮಾತ್ರ ಸಾಕ? ಹಾಗಿದ್ರೆ ರೈತರ ಕಷ್ಟ ಏನಿದೆ, ಸಮಸ್ಯೆಗಳೇನಿದೆ ಅದನ್ನ ಯಾಕೆ ಆಲಿಸೋಕೆ ತಯಾರಿ ಇಲ್ಲ, ಯಾಕೆ ರೆಡಿ ಇಲ್ಲ? ಇದು ಕೇಂದ್ರ ಸರ್ಕಾರಕ್ಕೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಕಬ್ಬಿಣದ ಕಡಲೆ ಆಗಿದೆ ಸೌಖ್ಯ. ಇದನ್ನ ಹೇಗೆ ನಾಯಕರುಗಳು ಬ್ಯಾಲೆನ್ಸ್ ಮಾಡ್ತಾರೆ? ಯಾಕಂದ್ರೆ ರೈತರಿಗೆ ಸಮಾಧಾನದಿಂದ ಹೇಳಬೇಕು, ಅವರಿಗೆ ಸಾಂತ್ವನ ಹೇಳಬೇಕು, ಅದನ್ನ ಬಿಟ್ಟು ಅವರನ್ನ ಕೆರಳಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಿನ್ನೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ನಮ್ಮ ರಾಜ್ಯದ ರೈತರನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಭೂಪಾಲ್ನಲ್ಲಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದಷ್ಟು ಬೇಗ ರೈತರನ್ನ ಬಿಡಬೇಕು, ಜಂತರ್ ಮಂತರಲ್ಲಿ ಏನ್ ಪ್ರತಿಭಟನೆ ನಡೆಯುತ್ತೋ ಅಲ್ಲಿಗೆ ನಮ್ಮ ರೈತರನ್ನ ಕಳಿಸ್ಕೊಡುವಂತ ಕೆಲಸ ಆಗಬೇಕು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇವತ್ತು ಸದನದಲ್ಲಿ ಅದೇ ವಿಚಾರವನ್ನ ಮಾತನಾಡಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ರೈತರ ಬೇಡಿಕೆ ಈಡೇರಿಸೋಕೆ ಸಾಧ್ಯವಾಗಲಿಲ್ಲ ಅಂದ್ರೆ ನೀವು ಯಾವ ತರದ ಹಿಂಸಾಚಾರ ರೂಪಕ್ಕೆ ಬೇಕಾದ್ರೂ ನೀವು ತಾಳ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಗೊತ್ತಿಲ್ಲ, ಇದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರದ ನಾಯಕರುಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾದಂತ ತಲೆನೋವು, ತಲೆ ಬಿಸಿ ತಂದೊಡ್ಡುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಮಾರ್ಚ್ 12ರವರೆಗೂ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಆದ್ರೆ ರೈತರು ಈಗಾಗಲೇ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹರಿಯಾಣ, ದೆಹಲಿ ಎಲ್ಲಾ ಗಡಿಭಾಗದಲ್ಲೂ ಕೂಡ ಈ 1 ತಿಂಗಳಿಗೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಅಂದ್ರೆ ಆಹಾರ ವಿಚಾರ ಆಗಿರ್ಬೋದು, ಬಟ್ಟೆಯ ವಿಚಾರ ಆಗಿರ್ಬೋದು, ಆ ಎಲ್ಲವನ್ನು ಕೂಡ ಅವ್ರು ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಪ್ರತಿಭಟನೆ ಅಥವಾ ಈ ಹೋರಾಟದಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ ಅನ್ನೋದನ್ನ ರೈತರು ಕೂಡ ಹೇಳ್ತಾ ಇದ್ದಾರೆ. ಎಲ್ಲಾ ರೈತ ಸಂಘಟನೆಗಳು ಕೂಡ ಒಗ್ಗಟ್ಟಾಗಿದೆ, ಒಂದಾಗಿದೆ. 200ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ಕಳೆದ ಬಾರಿಯೂ ಕೂಡ ಹಿಂಸಾಚಾರ ರೀತಿಯೇ ತಾಳಿತ್ತು, ಈ ಬಾರಿಯೂ ಅದಾದ್ರೂ ಪರವಾಗಿಲ್ಲ. ನಾವು ನಮ್ಮ ಬೇಡಿಕೆ ಏನಿದೆ ಅದು ಈಡೇರೋವರೆಗೂ ಇಲ್ಲಿಂದ ಎದ್ದೇಳಲ್ಲ ಅಂತ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಸಂಕಷ್ಟ ಆಗಿರೋದಂತೂ ಸುಳ್ಳಲ್ಲ. ನೀತಿ, ನೀವು ಹೇಳೋ ಹಾಗೆ ರೈತರ ನಿಲುವಂತೂ ಸ್ಪಷ್ಟವಾಗಿದೆ. 1 ತಿಂಗಳಾಗ್ಲಿ 2 ತಿಂಗಳಾಗ್ಲಿ ನಾವು ಇಲ್ಲೇ ಜಾಂಡ ಊರ್ತೀವಿ, ನಮ್ಮ ಬೇಡಿಕೆಗಳೇನಿದ್ದಾವೆ ಅವುಗಳನ್ನ ಈಡೇರಿಸೋವರೆಗೂ ಕೇಂದ್ರ ಸರ್ಕಾರ ಭರವಸೆ ಕೊಡೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಅಂತ. ಇನ್ನು ಕೇಂದ್ರ ಸರ್ಕಾರ ಅಂತ ಬಂದಾಗ ಈಗಾಗಲೇ ರಾಜ್ಯದಿಂದ ಕೂಡ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು ಜಂತರ್ ಮಂತರ್ನಲ್ಲಿ. ಅದು ಕೂಡ ವಿಫಲವಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ಇಲ್ಲಿವರೆಗೂ. ಈಗ ರೈತರು ಈ ರೀತಿಯಾಗಿ ದಾಂಗುಡಿ ಇಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ. ಲೋಕಸಭಾ ಚುನಾವಣೆ
ಚುನಾವಣೆ ಕೂಡ ಹತ್ರ ಆಗ್ತಾ ಇದೆ. ಯಾವ ರೀತಿ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಅಂದ್ರೆ ಬಿಜೆಪಿ ಯಾವಾಗಲೂ ಡಬಲ್ ಎಂಜಿನ್ ಸರ್ಕಾರ ಅಂತ ನಡ್ಸ್ಕೊಂಡು ಹೋಗ್ತಾ ಇತ್ತು, ಒಂದಷ್ಟು ಮಾನ್ಯತೆಯನ್ನ ಪಡ್ಕೊಂಡಿತ್ತು. ಆದ್ರೆ ರೈತರನ್ನ ಈ ರೀತಿಯಾಗಿ ಹತ್ತಿಕ್ಕಿದ್ರೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ. ಎಸ್ ಓಕೆ, ಈಗ ನಮ್ಮ ರಾಜ್ಯದಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಬಟ್ ಅದು ಅನುದಾನದ ವಿಚಾರಕ್ಕೆ, ಅಂದ್ರೆ ನಮಗೆ ಬರಬೇಕಾದಂತ ಅನುದಾನ ಬರ್ತಿಲ್ಲ ಅನ್ನುವಂಥ ವಿಚಾರಕ್ಕೆ ನಮ್ಮ ರಾಜ್ಯದಿಂದ ಪ್ರತಿಭಟನೆ ಆಗಿತ್ತು. ರೈತರು ಮಾಡ್ತಾ ಇರುವಂಥದ್ದು ಹೋಲ್ ಎಲ್ಲಾ ದೇಶದ ರೈತರು ಕೂಡ ಸೇರ್ಕೊಂಡು, ಅಂದ್ರೆ ನಮ್ಮ ದೇಶದ ಎಲ್ಲಾ ರಾಜ್ಯದ ರೈತರು ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇರೋದು. ಅದು ಬೇರೆ ಪ್ರತಿಭಟನೆ, ಇದು ಬೇರೆ ಪ್ರತಿಭಟನೆ. ಆದ್ರೆ ಸರ್ಕಾರಕ್ಕೆ ಮುಜುಗರ ಆಗುವಂತ ವಿಚಾರ ಅಂತ ಸರ್ಕಾರದವರು, ಅಂದ್ರೆ ಕೇಂದ್ರ ಸರ್ಕಾರದವರು ಇದನ್ನ ಒಪ್ಕೊಳ್ಳೋದಕ್ಕೆ ತಯಾರು ಇಲ್ಲ. ಯಾಕಂದ್ರೆ ಅವರ ಬಳಿ ಇರೋದು ಒಂದು ಕೇಸರಿ ಶಾಲು ಅಸ್ತ್ರ, ಇನ್ನೊಂದು ರಾಮ ಮಂದಿರ ಅಸ್ತ್ರ. ಇವೆರಡು ಅಸ್ತ್ರವನ್ನ ಇಟ್ಕೊಂಡು ನಾವು ಚುನಾವಣೆಯನ್ನ ಸ್ಟ್ರಾಂಗ್ ಆಗಿ ಎದುರಿಸಬಹುದು ಅನ್ನುವಂಥ ಪ್ಲಾನ್ ಇದೆ. ಈ ರೈತ ಹೋರಾಟಗಳಿಗೆ ಏನೇ ಆಗ್ಬಹುದು, ಸಾವು ನೋವುಗಳಿಗೆ ಏನೇ ಸಂಭವಿಸಬಹುದು, ಆದ್ರೆ ನಮ್ಮ ಬಳಿ ರಾಮನ ಅಸ್ತ್ರ ಇದೆ. ಆ ರಾಮನ ಅಸ್ತ್ರವನ್ನ ಪ್ರಬಲವಾಗಿ ಪ್ರಯೋಗ ಮಾಡಿದ್ರೆ ಸಾಕು, ಓಟ್ ಬಂದೇ ಬರುತ್ತೆ ಅಂತ ಬಲವಾದ ನಂಬಿಕೆಯನ್ನ ಬಿಜೆಪಿ ನಾಯಕರು ಇಟ್ಕೊಂಡು ಕೂತಿದ್ದಾರೆ. ನಿನ್ನೆ ಕೂಡ ಕಲಾಪದಲ್ಲಿ ಅದೇ ಆಗಿದ್ದು. ನಮ್ಮ ರಾಜ್ಯದಲ್ಲಿ ಕೇಸರಿ ಶಾಲ್ ಹಾಕೊಂಡು ಬರ್ತಾರೆ, ರಾಮನಿಗೆ ಜೈ ಅಂತಾರೆ, ಜೈ ರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತಾರೆ. ಅಂದ್ರೆ ಅಸ್ತ್ರ ಇರೋದು ಬಿಜೆಪಿಯ ಜೊತೆಗೆ ಈಗ ಲೋಕಸಭಾ ಚುನಾವಣೆಯನ್ನ ಎದುರಿಸೋಕೆ ರಾಮ ಮಂದಿರ ಒಂದೇನೆ, ಅದನ್ನ ಹೊರತುಪಡಿಸಿದ್ರೆ ಇನ್ಯಾವುದೂ ಇಲ್ಲ. ಆದ್ರೆ ಕಳೆದ ಬಾರಿ 2020-21 ಇದೇ ತರ ಆಗಿತ್ತು ಪರಿಸ್ಥಿತಿ. ಇದೇ ರೀತಿಯಾಗಿ ರೈತರಿಗೆ ಅನ್ಯಾಯ ಆಗಿತ್ತು, ಇದೇ ರೀತಿಯಾಗಿ ರೈತರಿಗೆ ಮೋಸ ಆಯಿತು. ಪ್ರತಿಯೊಬ್ಬ ಜನರು ಕೂಡ ರೈತರನ್ನ ಬಾಯಿ ಮಾತಿಗೆ ಮಾತ್ರ ನಮ್ಮ ದೇಶದ ಬೆನ್ನೆಲುಬು ಅಂತಾರೆ, ಹೊರತುಪಡಿಸಿದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಇದು ಕೌಂಟ್ ಮಾಡ್ಕೊಳ್ತಾರಾ ಅನ್ನೋದು ಇಲ್ಲಿ ತುಂಬಾ ಸೀರಿಯಸ್ ಆಗಿ ಕಾಡುವಂತ ಪ್ರಶ್ನೆ ಆಗಿದೆ. ಯಾವುದೋ ಒಂದು ಸಮುದಾಯದ ನಾಯಕರನ್ನ ಇಳಿಸೋದು, ಆ ಸಮುದಾಯದವರನ್ನ ಒಲಿಸಿಕೊಳ್ಳುವಂತ ಪ್ರಯತ್ನ ಆಗೋದು, ಅಥವಾ ಇನ್ನೊಂದು ಸಮುದಾಯದ ನಾಯಕರನ್ನ ಒಲಿಸುವಂತ ಪ್ರಯತ್ನ ಆಗೋದು, ಇದೇ ಆಗಿ ಹೋಗ್ಬಿಡುತ್ತೆ. ಬಿಟ್ರೆ ರೈತರಿಗೆ ಅನ್ಯಾಯ ಅನ್ನೋದು ಈ ಮೊದಲೆಲ್ಲ ಈ ಹಿಂದೆಯಿಂದಲೂ ಕೂಡ ಹಾಕೊಂಡು ಬರ್ತಾ ಇದೆ. ನಾವು ಧ್ವನಿ ಎತ್ತಿದ್ದೀವಿ, ನಮ್ಮ ಪರವಾಗಿ ಯಾರೂ ನಿಲ್ದಿದ್ರು ಪರವಾಗಿಲ್ಲ, ನಾವೇ ನಿಂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತೀವಿ, ಹೋರಾಟವನ್ನ ಮಾಡ್ತೀವಿ ಅಂತ ರೈತರು ಈ ಬಾರಿ ಪಣ ತೊಟ್ಟು ನಿಂತಿದ್ದಾರೆ. ಸೌಖ್ಯ, ಥ್ಯಾಂಕ್ ಯು ನೀತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ.